स्वागत है तमाम दर्शकों का SI91 न्यूज में। मैं आपका मेजबान आबिद हुसैन इनामदार। ಸರ್ ನಮಸ್ಕಾರ. ನಮಸ್ಕಾರ. ಯಾರು ಜಿಗಿಣಿ ಸಾಬ್ರು ಮಾತಾಡ್ತಾರೆ? ಹೌದಪ್ಪ, ಹೌದು. ಸರ್ ಇದೇನು ಸರ್ ಸ್ಟೇಟ್ಮೆಂಟ್ ನೋಡ್ತೀವಿ ನಾವು ಇದರಲ್ಲಿ ಏನಪ್ಪ? ದಲಿತ ಮನುಷ್ಯನಿಗೆ ಆರ್ ಎಸ್ ಎಸ್ ತೊಗೊಂಡು ಏನು ಮಾಡ್ತಾವ ನೀ ಒಬ್ಬ ಜವಾಬ್ದಾರಿ ಒಬ್ಬ ಪ್ರಿಯಾಂಕ್ ಖರ್ಗೆ ಹೋಮ್ ಮಿನಿಸ್ಟರ್ಗ ಅವ ಇವ ಅಂತ ಮಾತಾಡ್ತಿರಲ್ಲ ಸರ್, ಏನು ಸರ್ ಗೊತ್ತಾಗಲಿಲ್ಲ? ಅಲ್ಪ ನಾನು ಅವ್ರ ಅಪ್ಪನ ಏಜ್ನ ಓದಿ ಮರ ಹಿಂಗ್ಯಾಕೆ ಮಾತಾಡ್ತೀನಿ ನೀನು? ಹೆಂಗೆ ಸರ್? ನನಗೂ 75-80 ವರ್ಷ ಆಗ್ಯಾವನ್ಬೆ. ಅಲ್ಲಿ ಇರ್ಲ ಸರ್, ಏಜ್ಗೆ ಇಲ್ಲ ಸರ್ ತಮಗೆ ನಾವು. ಅವನು ಏನ್ ಮಾತಾಡೋದು ಮರ? ಈಗ ಏನಂತ ಗೊತ್ತಿಲ್ಲ ತಾವು. ನೀವಂತ್ರಿ ಆರ್ ಎಸ್ ಎಸ್ ಗಂಟೆಗೆ ಬಂದ್ರು ಬಿಡಲ್ಲ ಅಂತ ಹೇಳ್ತೀರಿ ಸರ್, ಏನು ಹೊಡೆದು ಕೊಟ್ಟು ನಾ ಹಂಗೆ ಹೇಳಿಲ್ಲ ಹೋತಮ್ಮ, ನೀ ಇಷ್ಟೇ ತಿಳ್ಕೊ. ಯಾಕೋ ನೀ ಹಂಗೆ ಹೇಳ್ತಿ? ನೋಡ್ರಿ, RSS ಅವ್ರಿಗೆ ಯಾರು ಏನು ಅನ್ನೋದಿಲ್ಲ. ನಾವು BJP ಪಕ್ಷದಾಗ ಅದಿದೆವು ಸರ್. RSS ಯಾರು ಬಂದವರು ಇದಕ್ಕೇನು ಸಂಬಂಧ ಇಲ್ದಂಗೆ ಇರ್ತಾರ ಅಂತ ಹೇಳಿ ಹೇಳಿದಪ್ಪ. ಹಂಗಲ್ಲ ಸರ್, ಹಂಗಂದಿಲ್ರಿ. ಆರ್ ಎಸ್ ಎಸ್ ತಂಡೆಗೆ ಬಂದ್ರೆ ಉಳಿದಿಲ್ಲ, ಯಾರು ಉಳಿದಿಲ್ಲ ಅಂತ ಹೇಳ್ತೀರಿ ಸರ್ ತಾವು. ಅಲ್ಲ, ನೀನ್ ಒಳ್ಳೆ ಕತೆ ಐತಪ್ಪ ನೀವು. ನಮ್ದಲ್ಲ ಸರ್ ಅದು, ನಾವ್ ಹೇಳೋದಲ್ರಿ, ತಾವು ಹೇಳೋದು, ತಾವು ಮಾತಾಡೋದು ಸರ್. ಅದು ಅಲ್ಲಿ ಆರ್ ಎಸ್ ಎಸ್ ತಂಡೆಗೆ ಬಂದ್ರೆ ಯಾರು ಉಳಿದಿಲ್ಲ ನೋಡಪ್ಪ. ನಾನ್ ಹಂಗ ಹೇಳಿದ್ವು, ಮತ್ತ ಅವ್ರು ಯಾರೇ ಪರೀಕ್ಷೆ ಮಾಡಿದ್ರ ನಾ ಏನ್ ಮಾಡ್ಲಪ್ಪ? ಅಲ್ಲ ಸರ್, ತಾವು ಮಾತಾಡೋದು ಸರ್, ವಿಡಿಯೋ ಮಾತಾಡೋದ, ಬೇರೆ ಬೇರೆ ವಿಡಿಯೋ ತಿರುಚಿ ಮಾತಾಡೋದಲ್ಲ ಸರ್. ತಾವೇ ಮಾತಾಡ್ರಿ ಅಲ್ಲಿ ಆರ್ ಎಸ್ ಎಸ್ ತಂಡೆಗೆ ಅವ ಯಾಕೆ ಬರ್ತಾನ ಅವೇನ. ಈಗ ಒಬ್ಬರು, ಈಗ ಎಕ್ಸಾಂಪಲ್ ಸರ್, ತಾವು ಹಿರಿಯರ್ ಇದ್ರಿ ಸರ್, ನಮ್ಮ ದಲಿತ ಸಮಾಜದ ಒಬ್ಬರು ಹಿರಿಯ ನಾಯಕರಿದ್ರಿ ಸರ್ ತಾವು. ಹೌದು. ನಾವು ತಮಗ ಸರ್ ಅಂತ ಮಾತಾಡಿದ್ವಿ ಸರ್. ಈಗ ಎಕ್ಸಾಂಪಲ್ ಆಗ್ತಿದ್ದ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ನಮ್ಮ ದಲಿತ ಸಮಾಜದ ಒಬ್ಬ ಹೋಮ್ ಮಿನಿಸ್ಟರ್ ಸರ್. ಆಯ್ತು, ನಾನು ಒಪ್ತೀನಿ, ನಾನು ದಲಿತದೀನಿ, ಅವರು ದಲಿತರದಾರ ಸರ್. ಆದ್ರೆ ನೋಡು, ಒಂದ್ ತಿಳ್ಕೊ, ಈಗ RSS ಎದಕ್ ಬೇಕು ಅವನಿಗೆ? ಹಂಗೆ ಮಾಡ್ದ, ಹಂಗೆ ಮಾತಾಡ್ದ, ಈಗ ಮಾತ್ ಹಂಗೆ ಅತ್ತಾನ. ಈಗ ಹೋಮ್ ಮಿನಿಸ್ಟರ್ ಆದ್ಮೇಲೆ ಎದಕ್ ಬೇಕು ಅವನಿಗೆ? ಸುಮ್ ಇರ್ಬೇಕಿಲ್ಲ, ತನ್ನಟಕ್ ಹೋಮ್ ಮಿನಿಸ್ಟರ್ ಅದಾನ. ಸುಮ್ಮನೆ ಅದು ಕಿಟಕಿ ಮೈ ಮೇಲೆ ಹಾಕೊಳ್ಳೋದ? ಅಲ್ಲ ಸರ್, ಈಗ ಆರ್ ಎಸ್ ಎಸ್ ಪ್ರಿಯಾಂಕ್ ಖರ್ಗೆ ಅವರಿಗೆ ಬಕು ಟಾರ್ಚರ್ ಮಾಡೋದು ಸರ್ ಎಲ್ಲಿ ನಮ್ ಗುಲ್ಬರ್ಗದಾಗ. ವಿನಾಕಾರಣ ನಾವು ಅದು ಮಾಡ್ತೀವಿ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ. ಇಡೀ ಚಿತ್ತಾಪುರ ಯಾವ್ದು ಪಥ ಸಂಚಲನ ಮಾಡಕ್ ಇಡೀ ಕರ್ನಾಟಕದಲ್ಲಿರುತ್ತ ಎಲ್ಲಾ BJP ಲೀಡರ್ಗಳು ಮತ್ತು RSS ಲೀಡರ್ಗಳು ಗುಲ್ಬರ್ಗ ಬಂದದ್ದು ಸರ್. ಆ ಟೈಮ್ದಾಗ ಏನಾಯ್ತು, ದೊಡ್ಡ ಸಮಸ್ಯೆ ಆಗುತ್ತೆ ಸರ್. ಒಬ್ಬ ದಲಿತ ಲೀಡರ್ಗ RSS ಅವರೇ ಟಾರ್ಗೆಟ್ ಮಾಡ್ತಾರೆ. ತಾವು ದಲಿತ ಆಗ್ಸಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಸರ್ ತಾವು. ಮತ್ ನಾ ಅವನಿಗೆ ಸಪೋರ್ಟ್ ಖರ್ಗೆ ಹಿಂಗ್ಯಾಕ್ ಮಾಡ್ತೀನಿ? ಖರ್ಗೆ ಸಪೋರ್ಟ್ ಇದಿಲ್ಲ ಸರ್ ತಾವು. ಖರ್ಗೆ ಸಪೋರ್ಟ್ ಇಲ್ಲ ಇಲ್ಲೂ ಇಲ್ಲ ಸರ್. ನಾವು ಆ ಟೈಮ್ದಾಗ ನಾವು BM ಅವ್ರ ಸಪೋರ್ಟ್ ಆಗಿದ್ದೇವೆ ಸರ್. ನಾ ಏನ್ ಹೇಳ್ದ ನೋಡು, ಒಬ್ಬ ದಲಿತ ಮನುಷ್ಯ, ಅವರು ಸರ್ ರೆವಿನ್ಯೂ ಮಿನಿಸ್ಟರ್ ಆಗ್ಯಾರ. ಅವ್ರ ತಂದೆಯವರು ದೇಶದ ಕಾಂಗ್ರೆಸ್ ಅಧ್ಯಕ್ಷರದಾರ. ಅವರು ಹೋಮ್ ಮಿನಿಸ್ಟರ್ ಆದ್ಮೇಲೆ ತಮ್ಮ ಡ್ಯೂಟಿ ತಾವು ಕರೆಕ್ಟ್ ಮಾಡ್ಬೇಕು. ಈ RSS ತಂಟೆಗೆ ಯಾಕೆ ಬರ್ಲಕತ್ತಾರ ಅಂತ ಹೇಳಿನಪ್ಪ. RSS ನಿಮ್ BJP ಏನ್ ಸಂಬಂಧ ಸರ್? ಅವು ಎರಡೂ ಒಂದೇಪ್ಪ. ಎರಡು ಒಂದೇ ಒಂದ್ ಸರ್. ಅಲ್ಲಲ್ರಿ, ಈಗ RSS ಪರ ಮಾತಾದ್ರು ಹೊಡೆದು ಕೊಡ್ತೀನಿ ಅದು ಮಾಡ್ತಿದ್ರೆ ತಪ್ಪಾಗಲ್ ಸರ್ ಇವೆಲ್ಲ ಹಿಂಗ. ಆಯ್ತು ಮಾರಾಯ, ನಾವು ನಿಜವಾಗ್ಲೂ ಸರ್ ಸೀರಿಯಸ್ ಆಗತ್ತೀವ್ರಿ. ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವು BM ಸಪೋರ್ಟ್ ಇರ್ತೀವಿ. ನೀವು RSS ಬರ್ತೀರಿ, BJP ಯಾರು ಬರ್ತೀರಿ ಬರ್ರಿ ಸರ್, ನೋಡಮ್ ಸರ್. ಅದು ಒಂದು